ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ ಕನ್ನಡದಲ್ಲಿ ನಿಮಗೆ ಈ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪ್ರೋಸ್ಟೇಟೈಟಿಸ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಭಾಳಷ್ಟು ಸಲ ಪೇಷಂಟ್ಸ್ ತಮ್ಮ ರಿಪೋರ್ಟನ್ನು ಕಳಿಸ್ತಾರೆ ಆ್ಯಂಡ್ ಅದರಲ್ಲಿ ಡಾಕ್ಟರ್ಸ್ ಬರೆದಿರ್ತಾರೆ ಪ್ರೋಸ್ಟೇಟೈಟಿಸ್, ಅಕ್ಯೂಟ್ ಪ್ರೋಸ್ಟೇಟೈಟಿಸ್, ಕ್ರಾನಿಕ್ ಪ್ರೋಸ್ಟೇಟೈಟಿಸ್ ಎಕ್ಸೆಟ್ರಾ. ಸೊ ಪ್ರೋಸ್ಟೇಟೈಟಿಸ್ ಅಂದರೆ ಏನು? ಐಟಿಸ್ ಅಂದರೆ ಉರಿಯೂತ, ಇನ್ಫ್ಲಮೇಷನ್ ಅಂದರೆ ಏನು? ಯಾವುದೇ ಒಂದು ಬ್ಯಾಕ್ಟೀರಿಯಾನೋ ವೈರಸ್ಸೋ ಫಂಗಸ್ಸೋ ಏನೋ ನಿಮ್ಮ ಬಾಡಿಯನ್ನು ಎಂಟರ್ ಆದಾಗ ನಿಮ್ಮ ಬಾಡಿ ಅದಕ್ಕೆ ಫೈಟ್ ಮಾಡುತ್ತೆ, ಅದರ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ. ಆ ಫೈಟಿಂಗಲ್ಲಿ ಈ ನಡೆಯುವಂಥ ಚೇಂಜಸ್ ಏನೇನಿದೆ ನಿಮ್ಮ ಬಾಡಿಯಲ್ಲಿ ಅದನ್ನು ನಾವು ಇನ್ಫ್ಲಮೇಷನ್ ಅಥವಾ ಉರಿಯೂತ ಅಂತ ಹೇಳ್ತಾ ಇರ್ತೇವೆ. ಸೊ ಆವಾಗ ಏನಾಗುತ್ತೆ, ಪೇಷಂಟಿಗೆ ಜ್ವರ ಬರುತ್ತೆ, ನಿಮ್ಮ ಬಾಡಿ ಮತ್ತು ಆ ಬ್ಯಾಕ್ಟೀರಿಯಾ ಫೈಟ್ ಮಾಡಬೇಕಾದ್ರೆ ಸೊ ಅಲ್ಲೆಲ್ಲ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಸಲ ಪಸ್ ಆಗುತ್ತೆ, ನಿಮ್ಗೆ ಜ್ವರ ಬರ್ಬೋದು, ಆ ಏರಿಯಾ ರೆಡ್ ಆಗ್ಬೋದು. ಓಕೆ, ಸೊ ಇವೆಲ್ಲ ಚೇಂಜಸ್ ಆಗ್ತಾ ಇರ್ತವೆ. ಅದು ಯಾವುದೇ ಅಂಗಾಂಗ ಇರಲಿ ಅಲ್ಲಿ ಉರಿಯೂತ ಆಗ್ಬೋದು. ಲೈಕ್ ಜಾಯಿಂಟ್ ಆರ್ಥ್ರೈಟಿಸ್, ಗ್ಯಾಸ್ಟ್ರೈಟಿಸ್, ಹೊಟ್ಟೆಯಲ್ಲಿ ಉರಿಯೂತ. ಅದೇ ರೀತಿ ಪ್ರೋಸ್ಟೇಟ್ ಗ್ರಂಥಿಯಲ್ಲಿ ಉರಿಯೂತ, ಅದನ್ನು ನಾವು ಪ್ರೋಸ್ಟೇಟೈಟಿಸ್ ಅಂತ ಹೇಳ್ತಾ ಇರ್ತೇವೆ. ಸೊ ಪ್ರೋಸ್ಟೇಟ್ ಅಂದರೆ ಏನು? ಪ್ರೋಸ್ಟೇಟ್ ಅಂದರೆ ಇದು ಒಂದು ಗ್ರಂಥಿ, ಯಾವುದು ಬರೀ ಗಂಡಸರಲ್ಲಿ ಮಾತ್ರ ಇರುತ್ತೆ. ಓಕೆ, ಸೊ ಇದು ಒಂದು ಅಕ್ರೋಟ್ ಸೈಜಿನ ಒಂದು ಗ್ರಂಥಿ ಇರುತ್ತೆ. ಹೇಗೆ ಈ ವಯಸ್ಸಾಗ್ತಾ ಹೋಗುತ್ತೆ ಇದರ ಸೈಜ್ ಸ್ವಲ್ಪ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ. ಏನು ಇದರ ಕೆಲಸ? ಈ ಪ್ರೋಸ್ಟೇಟ್ ಗ್ರಂಥಿ ಕೆಲವೊಂದು ಪ್ರೋಟೀನ್ಸನ್ನು ಮಾಡ್ತಾ ಇರುತ್ತೆ. ಯಾವುದು? ಈ ವೀರ್ಯ. ಓಕೆ, ಈ ವೀರ್ಯ ಅಥವಾ ಸೆಮೆನ್ ಅದರ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ, ಈ ಶುಕ್ರಾಣು ಚೆನ್ನಾಗಿ ಎಂಟರ್ ಆಗಿ ಫರ್ಟಿಲೈಸೇಷನ್ ಮಾಡಲಿಕ್ಕೆ, ಫಲವತ್ತತೆಗೆಲ್ಲ ಅದು ಬೇಕಾಗ್ತಾ ಇರುತ್ತೆ. ಸೊ ಈ ಪ್ರೋಸ್ಟೇಟ್ ಗ್ರಂಥಿ ಈ ರೀತಿ ಈ ಫರ್ಟಿಲೈಸೇಷನ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಕೆಲವೊಂದು ಸಲ ಈ ಪ್ರೋಸ್ಟೇಟ್ ಗ್ರಂಥಿಯಲ್ಲಿ ಇನ್ಫೆಕ್ಷನ್ ಅಥವಾ ಉರಿಯೂತ ಆಗಕ್ಕೆ ಶುರು ಆಗುತ್ತೆ. ಅದು ಬ್ಯಾಕ್ಟೀರಿಯಾದಿಂದ ಇರ್ಬೋದು, ಫಂಗಸ್ಸಿಂದ ಇರ್ಬೋದು, ಬೇರೆ ಕಂಡೀಷನ್ಸಿಂದನೂ ಇರ್ಬೋದು. ಈ ಕಂಡೀಷನನ್ನು ನಾವು ಪ್ರೋಸ್ಟೇಟೈಟಿಸ್ ಅಂತ ಹೇಳ್ತಾ ಇರ್ತೇವೆ. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಸ್ಟೇಟೈಟಿಸ್ ಇರುತ್ತೆ. ಒಂದು ಅಕ್ಯೂಟ್ ಪ್ರೋಸ್ಟೇಟೈಟಿಸ್. ಅಕ್ಯೂಟ್ ಅಂದರೆ ಇದು ಮೇನ್ಲಿ ಈ ಬ್ಯಾಕ್ಟೀರಿಯಾದಿಂದ ಆಗ್ತಾ ಇರುತ್ತೆ. ಓಕೆ, ಸೊ ಬ್ಯಾಕ್ಟೀರಿಯಾ ಯಾವಾಗ ನಿಮ್ಮ ಪ್ರೋಸ್ಟೇಟ್ ಗ್ರಂಥಿಯನ್ನು ಎಂಟರ್ ಆಗತ್ತೆ ಆವಾಗ ಅದು ಅಲ್ಲಿ ಉರಿಯೂತವನ್ನು ಮಾಡ್ತಾ ಇರುತ್ತೆ. ಸೊ ಇದು ಸಡನ್ ಆಗಿ ಬರುತ್ತೆ, ತುಂಬ ಪೇನ್ ಇರುತ್ತೆ, ಯೂರಿನ್ ಪಾಸ್ ಮಾಡಬೇಕಾದ್ರೆ ಪೇಷಂಟಿಗೆ ನೋವಾಗ್ತಾ ಇರುತ್ತೆ, ಜ್ವರ ಬರ್ತಾ ಇರ್ಬೋದು. ಇಂಥ ಪ್ರೋಸ್ಟೇಟೈಟಿಸನ್ನು ನಾವು ಅಕ್ಯೂಟ್ ಬ್ಯಾಕ್ಟೀರಿಯಲ್ ಪ್ರೋಸ್ಟೇಟೈಟಿಸ್ ಅಂತ ಹೇಳ್ತಾ ಇರ್ತೇವೆ. ಈಗ ಈ ಬ್ಯಾಕ್ಟೀರಿಯಾ ಪ್ರೋಸ್ಟೇಟ್ ಗ್ರಂಥಿಯನ್ನು ಹೇಗೆ ಎಂಟರ್ ಆಗ್ತಾ ಇರುತ್ತೆ? ಇದು ನಿಮ್ಮ ಯೂರಿನ್ ಪಾಸ್ ಮಾಡುವಂಥ ಜಾಗ, ಈ ಯುರೆತ್ರಾದಿಂದ ಅದು ಜಾಗವನ್ನು ಮಾಡಿಕೊಂಡು ನಿಮ್ಮ ಪ್ರೋಸ್ಟೇಟ್ ಗ್ರಂಥಿಯನ್ನು ತಲುಪ್ತಾ ಇರ್ಬೋದು ಆ್ಯಂಡ್ ಅಲ್ಲಿ ಅದು ಇನ್ಫೆಕ್ಷನನ್ನು ಮಾಡ್ತಾ ಇರ್ಬೋದು. ಸಪೋಸ್ ನಿಮಗೆ ಲೈಂಗಿಕವಾಗಿ ಹರಡುವಂಥ ರೋಗ ಇದೆ, ನೀವು ಸಂಬಂಧ ಮಾಡಿದ್ರಿ, ಆ ವೈರಸ್ಸೋ ಬ್ಯಾಕ್ಟೀರಿಯಾನೋ ನಿಮ್ಮ ಈ ಯುರೆತ್ರಾದ ಮೂಲಕ ಮೂತ್ರ ಮಾಡುವಂತಹ ಈ ಟ್ಯೂಬ್ ಏನಿದೆ ಅದ್ರ ಮುಖಾಂತರ ಒಳಗಡೆ ಹೋಯ್ತು, ಅದು ಪ್ರೋಸ್ಟೇಟಲ್ಲಿ ಹೋಗ್ಬಿಡ್ಬೋದು. ನಿಮ್ಗೊಂದು ಕ್ಯಾಥೆಟರ್ ಹಾಕಿದ್ರು, ಯೂರಿನನ್ನು ನಿಮ್ಗೆ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ, ಸೊ ನಿಮಗೆ ಒಂದು ಟ್ಯೂಬ್ ಹಾಕಿದ್ರು, ಆ ಟ್ಯೂಬಿನ ಮುಖಾಂತರ ನಿಮ್ಮ ಪ್ರೋಸ್ಟೇಟನ್ನು ಸೇರ್ಕೊಳ್ಬೋದು ಆ್ಯಂಡ್ ನಿಮಗೆ ಇನ್ಫೆಕ್ಷನನ್ನು ಮಾಡ್ತಾ ಇರಬಹುದು. ನಿಮಗೆ ಯಾವುದಾದ್ರೂ ಒಂದು ಸರ್ಜರಿ ಎಕ್ಸೆಟ್ರಾ ಮಾಡಿದ್ರು ಅಥವಾ ನಿಮಗೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇತ್ತು, UTI ಆಗ್ತಾ ಇತ್ತು, ಮೂತ್ರದ ಇನ್ಫೆಕ್ಷನ್ ಆಗ್ತಾ ಇತ್ತು. ಆ ಮೂತ್ರದ ಇನ್ಫೆಕ್ಷನ್ ಇಷ್ಟು ಸಿವಿಯರ್ ಆಗಿತ್ತು, ಕೆಲವೊಂದು ಸಲ ಆ ಮೂತ್ರದ ಟ್ರ್ಯಾಕ್ಟ್, ಆ ಯುರೆತ್ರಾದ ಮುಖಾಂತರ ಅದು ನಿಮ್ಮ ಪ್ರೋಸ್ಟೇಟಿಗೂ ಹೋಗಿ ಸೇರ್ಕೊಳ್ತು ಆ್ಯಂಡ್ ಅಲ್ಲೂ ಸಹ ಇನ್ಫೆಕ್ಷನ್ ಆಗ್ಲಿಕ್ಕೆ ಶುರುವಾಯಿತು. ಸೊ ಹೀಗೆ ಅದು ನಿಮ್ಮ ಈ ಪ್ರೋಸ್ಟೇಟನ್ನು ಸೇರ್ಕೊಳ್ಬಹುದು ಆ್ಯಂಡ್ ಅಲ್ಲಿ ಅದು ಈ ರೀತಿ ಇನ್ಫೆಕ್ಷನನ್ನು ಮಾಡ್ಬೋದು. ಅಕ್ಯೂಟ್ ಬ್ಯಾಕ್ಟೀರಿಯಲ್ ಪ್ರೋಸ್ಟೇಟೈಟಿಸ್ ಸ್ವಲ್ಪ ಟೈಮ್, ಅಕ್ಯೂಟ್ ಅಂದರೆ ಒಂದು ಸ್ವಲ್ಪ ಟೈಮೇ ಇರುತ್ತೆ, ಬಟ್ ಬಹಳ ಸಿವಿಯರ್ ಇರುತ್ತೆ, ಬಹಳ ಪೇನು, ಜ್ವರ, ನೋವು, ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿ, ಈ ರೀತಿ ಎಲ್ಲ ಲಕ್ಷಣಗಳನ್ನು ಮಾಡ್ತಾ ಇರುತ್ತೆ. ಎರಡನೇದು ಕ್ರಾನಿಕ್ ಬ್ಯಾಕ್ಟೀರಿಯಲ್ ಪ್ರೋಸ್ಟೇಟೈಟಿಸ್. ದೀರ್ಘಕಾಲದಿಂದ ನಿಮಗೆ
ಈ ಪ್ರೊಸ್ಟಟೈಟಿಸ್ ಇದೆ ಅಂದರೆ ನಿಮಗೆ ಆ ಇನ್ಫೆಕ್ಷನ್ ಕಂಪ್ಲೀಟ್ಲಿ ಹೋಗಲೇ ಇಲ್ಲ, ಪದೇ ಪದೇ ಬರ್ತಾ ಇದೆ. ಅಕ್ಯೂಟಲ್ಲಿ ಏನಾಗುತ್ತೆ, ಒಂದ್ಸಲ ಬಂತು, ನಾವು ಟ್ರೀಟ್ಮೆಂಟ್ ಕೊಟ್ವಿ, ಅದು ಹೋಗ್ಬಿಡ್ತು, ಮತ್ತೆ ಬರೋದಿಲ್ಲ. ಬಟ್ ಈ ಕ್ರಾನಿಕಲ್ಲಿ ಆ ಇನ್ಫೆಕ್ಷನ್ ಕಂಪ್ಲೀಟ್ಲಿ ಹೋಗೋದೇ ಇಲ್ಲ, ಪದೇ ಪದೇ ಬರ್ತಾ ಇರುತ್ತೆ. ಅದನ್ನು ನಾವು ಕ್ರಾನಿಕ್, ದೀರ್ಘಕಾಲದವರೆಗೆ ಇರುತ್ತೆ, ಅದನ್ನು ಕ್ರಾನಿಕ್ ಬ್ಯಾಕ್ಟೀರಿಯಲ್ ಪ್ರೊಸ್ಟಟೈಟಿಸ್ ಅಂತ ಹೇಳ್ತಾ ಇರ್ತೀವಿ. ಮೂರನೇದು ಕ್ರಾನಿಕ್ ಪೆಲ್ವಿಕ್ ಪೇನ್ ಸಿಂಡ್ರೋಮ್. ಇದರಲ್ಲಿ ಏನಾಗುತ್ತೆ, ಯಾವುದೇ ಇನ್ಫೆಕ್ಷನ್ ಥರ ಏನು ಕಾಣಿಸ್ತಾ ಇರೋದಿಲ್ಲ, ಬಟ್ ಪೇಷಂಟ್ಸಿಗೆ ಪದೇ ಪದೇ ನೋವು ಬರೋದು, ಯೂರಿನ್ ಪಾಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇರೋದು, ಈ ರೀತಿ ಲಕ್ಷಣಗಳು ನೋಡ್ತಾ ಇರ್ತೀವಿ. ಸೊ ಇನ್ನೊಂದು ಸಿಂಪ್ಟಮ್ಯಾಟಿಕ್, ಪೇಷಂಟಿಗೆ ಏನು ಸಿಂಪ್ಟಮ್ ಇಲ್ಲ, ಬಟ್ ಆ ವ್ಯಕ್ತಿಗೆ ಪ್ರೋಸ್ಟೇಟಿನ ಉರಿಯೂತ ಇದೆ. ಬಟ್ ನಾವು ಏನೋ ಬೇರೆ ಟೆಸ್ಟ್ಸು ಅಥವಾ ಸ್ಕ್ಯಾನ್ಸು ಎಕ್ಸೆಟ್ರಾ ಮಾಡಿದಾಗ ಮಾತ್ರ ನಮಗೆ ಅದು ಗೊತ್ತಾಗತ್ತೆ ಹೊರತು ಪೇಷಂಟಿಗೆ ಯಾವುದೇ ಲಕ್ಷಣಗಳು ಇರೋದಿಲ್ಲ. ಸೊ ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಸ್ಟಟೈಟಿಸ್. ಸೊ ಏನು ಲಕ್ಷಣಗಳಿರ್ತವೆ ಪ್ರೋಸ್ಟಟೈಟಿಸ್ ಇದ್ದಾಗ? ಮೋಸ್ಟ್ ಕಾಮನ್ ಲಕ್ಷಣ ಅಂತ ಹೇಳಿದ್ರೆ ಪೇಷಂಟಿಗೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಉರಿತಾ ಇರುತ್ತೆ. ಯೂರಿನ್ ಪಾಸ್ ಮಾಡಬೇಕಾದ್ರೆ ಪೇಷಂಟಿಗೆ ಬಹಳ ನೋವು ಆಗ್ತಾ ಇರುತ್ತೆ. ಯೂರಿನ್ ಅನ್ನ ಪಾಸ್ ಮಾಡಬೇಕಾದ್ರೆ ಯೂರಿನ್ ಸ್ಟಾರ್ಟ್ ಮಾಡೋದೇ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸ್ಟಾರ್ಟ್ ಮಾಡಿದ್ರೂ ಅದು ಆ ಉರಿಯಿಂದ ಆ ಸ್ಟ್ರೀಮ್ ಅನ್ನ ಮೇಂಟೈನ್ ಮಾಡೋದು ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಬಹಳಷ್ಟು ಸಲ ಪೇಷಂಟ್ಸಿಗೆ ಈ ರಾತ್ರಿಯಲ್ಲಿ ಮೂತ್ರಕ್ಕೆ ಹೋಗಬೇಕು, ಮೂತ್ರ ಪಾಸ್ ಮಾಡಬೇಕು ಅಂತ ಫೀಲಿಂಗ್ ಬರ್ತಾ ಇರುತ್ತೆ. ನಾಕ್ಚೂರಿಯಾ ಅಂತ ನಾವು ಹೇಳ್ತಾ ಇರ್ತೇವೆ. ಈ ಸಿಂಪ್ಟಮ್ ಬರಬಹುದು. ಬಹಳ ಯೂರಿನ್ ಅನ್ನ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಇಮಿಡಿಯೇಟ್ಲಿ ಹೋಗಿ ಪಾಸ್ ಮಾಡಬೇಕು ಅಂತ ಫೀಲಿಂಗ್ ಬರ್ತಾ ಇರ್ಬೋದು. ಯೂರಿನ್ನು ಏನಿರುತ್ತೆ, ತುಂಬಾ ಒಂಥರ ಕ್ಲೌಡಿ ಇರುತ್ತೆ, ಟ್ರಾನ್ಸ್ಪರೆಂಟ್ ಕಲರ್ಡ್ ಇರೋದಿಲ್ಲ, ತುಂಬಾ ಕೆಲವೊಂದ್ಸಲ ಸ್ಮೆಲ್ ಬರ್ತಾ ಇರುತ್ತೆ, ಕೆಲವೊಂದ್ಸಲ ಬ್ಲಡ್ ಸಹ ಬರ್ಬೋದು ಯೂರಿನಲ್ಲಿ. ಸೊ ಕೆಲವೊಂದು ಪೇಷಂಟ್ಸ್ ಈ ಪ್ರೊಸ್ಟಟೈಟಿಸ್ ಬಗ್ಗೆ ಅವೇರ್ ಆಗಿರಬೇಕು. ಒಂದು ನಿಮಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾರೆ, ನೀವು ಬಹಳಷ್ಟು ಜನರ ಜೊತೆ ಸಂಬಂಧ ಇಟ್ಕೊಂಡಿದ್ದೀರಾ ಅಂದಾಗ ನಿಮಗೆ ಈ ಲೈಂಗಿಕವಾಗಿ ಹರಡುವಂಥ ರೋಗಗಳು ಬರ್ಬೋದು. ಆ್ಯಂಡ್ ಆಲ್ಸೋ ಈ ಪ್ರೊಸ್ಟಟೈಟಿಸ್ ಬರುವಂಥ ಸಾಧ್ಯತೆ ಸಹ ಇರುತ್ತೆ. ನಿಮಗೆ ಈ HIV, ಏಡ್ಸ್ ಈ ರೀತಿ ರೋಗಗಳು ಇತ್ತು ಅಂದಾಗ ನಿಮಗೆ ಪ್ರೊಸ್ಟಟೈಟಿಸ್ ಆಗುವಂಥ ಸಾಧ್ಯತೆ ಸಹ ಇರುತ್ತೆ. ಸಪೋಸ್ ನಿಮಗೆ ಈ ಕ್ಯಾಥೆಟರ್ ಯಾವುದರ ಮುಖಾಂತರ, ಈ ಟ್ಯೂಬಿನ ಮುಖಾಂತರ ಯೂರಿನನ್ನು ನಾವು ಪಾಸ್ ಮಾಡಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾ ಇರ್ತೇವೆ, ಅದನ್ನ ಹಾಕ್ತಾ ಇದ್ದಾರೆ ಅಂದರೆ ನಿಮಗೆ ಪ್ರೊಸ್ಟಟೈಟಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಹಳ ಮೆಂಟಲ್ ಸ್ಟ್ರೆಸ್ ಇದ್ದಾಗಲೂ ಈ ಪ್ರೊಸ್ಟಟೈಟಿಸ್ ಆಗುವಂತಹ ಸಾಧ್ಯತೆ ಇದೆ. ಕೆಲವೊಂದು ಶಸ್ತ್ರಚಿಕಿತ್ಸೆ ಎಕ್ಸೆಟ್ರಾ ಹಾಕ್ಕೊಂಡು ನಿಮಗೆ ಅಲ್ಲಿನ ನರಗಳು ಡ್ಯಾಮೇಜ್ ಆಗಿದ್ದಾವೆ ಅಂದಾಗ ನಿಮಗೆ ಪ್ರೊಸ್ಟಟೈಟಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಆಲ್ರೆಡಿ ನಿಮಗೆ ಮೊದಲು ಪ್ರೊಸ್ಟಟೈಟಿಸ್ ಇತ್ತು ಅಂದಾಗ ನೆಕ್ಸ್ಟ್ ನಿಮಗೆ ಮತ್ತೊಂದು ಸಲ ಈ ಪ್ರೊಸ್ಟಟೈಟಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇವು ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಯಾರಲ್ಲಿ ಈ ಪ್ರೊಸ್ಟಟೈಟಿಸ್ ಆಗುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಸೊ ಈ ಪ್ರೊಸ್ಟಟೈಟಿಸಿಂದ ಏನು ಪ್ರಾಬ್ಲಮ್ ಆಗ್ಬೋದು? ಕೆಲವೊಂದು ಸಲ ಏನಾಗುತ್ತೆ, ಈ ಇನ್ಫೆಕ್ಷನ್ ಸರಿಯಾಗಿ ಕ್ಲಿಯರ್ ಔಟ್ ಆಗಲಿಲ್ಲ ಅಂದಾಗ ಆ ಪ್ರೊಸ್ಟೇಟ್ ಗ್ರಂಥಿಯಲ್ಲಿ ಪಸ್ ಆಗ್ಬೋದು. ಸೊ ಪಸ್ ಆದಾಗ ಪೇಷಂಟಿಗೆ ಸಿವಿಯರ್ ಪೇನ್ ಆಗ್ಬೋದು, ಯೂರಿನೇಷನ್ಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಸೊ ಪಸ್ ತುಂಬಿಕೊಳ್ಬೋದು ನಿಮ್ಮ ಪ್ರೊಸ್ಟೇಟಲ್ಲಿ. ಎರಡನೇದು, ಆ ಪಸ್ ಏನಿರುತ್ತೆ ಬರೀ ನಿಮ್ಮ ಪ್ರೊಸ್ಟೇಟಿಗೆ ಅಷ್ಟೇ ಅಲ್ಲ, ಅದರ ಸೈಡಲ್ಲಿ ಇರುವಂಥ ಅಂಗಾಂಗಗಳು, ನಿಮ್ಮ ವೃಷಣದ ಮೇಲಿರುವಂತಹ ಕ್ಯಾಪ್ ಏನಿರುತ್ತೆ, ಎಪಿಡಿಡೈಮಿಸ್ಸು, ಅವಕ್ಕೆಲ್ಲಾನು ಅದು ಸ್ಪ್ರೆಡ್ ಆಗ್ಬೋದು. ಆ್ಯಂಡ್ ಅಲ್ಲಿ ಇರುವಂಥ ಅಂಗಾಂಗಗಳನ್ನು ಲೈಕ್ ಈ ವೃಷಣ ಇರ್ಬೋದು, ಎಪಿಡಿಡೈಮೈಟಿಸ್, ಇವೆಲ್ಲ ಸಹ ಅದು ಮಾಡ್ಬೋದು. ಸೊ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ಸಲ ಇನ್ಫೆಕ್ಷನ್ ಈವನ್ ಬ್ಲಡ್ಡಿಗೆ ಸ್ಪ್ರೆಡ್ ಆಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು, ಸೆಪ್ಸಿಸ್ ಆಗ್ಬೋದು. ಇವೆಲ್ಲ ರೇರ್, ಬಟ್ ಸ್ಟಿಲ್ ಕೆಲವೊಂದು ಸಲ ಯಾವಾಗ ಇನ್ಫೆಕ್ಷನ್ ಕಂಟ್ರೋಲಲ್ಲಿ ಇರೋದಿಲ್ಲ ಈ ರೀತಿ ಪ್ರಾಬ್ಲಮ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಈ ದೀರ್ಘಕಾಲದಿಂದ ಈ ಪ್ರೊಸ್ಟಟೈಟಿಸ್ ಇತ್ತು ಅಂದವರಲ್ಲಿ ಕೆಲವೊಂದು ಸಲ ಈ ಪೇನು, ಈ ನೋವು, ಇವೆಲ್ಲದರಿಂದ ಅವರಿಗೆ ಡಿಪ್ರೆಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಅವರ ವೀರ್ಯದ ಕ್ವಾಲಿಟಿ ಸಹ ಅಷ್ಟು ಚೆನ್ನಾಗಿರೋದಿಲ್ಲ, ಈ ಶುಕ್ರಾಣು ಸಹ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತಾ ಇರೋದಿಲ್ಲ. ಸೊ ಅವರಿಗೆ ಇನ್ಫರ್ಟಿಲಿಟಿ, ಬಂಜೆತನದ ಪ್ರಾಬ್ಲಮ್ ಬರ್ತಾ ಇರ್ಬೋದು, ಮಕ್ಕಳು ಮಾಡ್ಕೊಳ್ಳಿಕ್ಕೆ ಆಗದೆ ಇರ್ಬೋದು. ಒಂದ್ಸಲ ಸೆಕ್ಷುವಲ್ ಡಿಸ್ಫಂಕ್ಷನ್, ನಿಮಿರು ದೌರ್ಬಲ್ಯ ಬರ್ಬೋದು. ಯಾಕಂದರೆ ನಾನು ಹೇಳಿದೆ ಈ ಪ್ರೋಸ್ಟೇಟ್ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರ್ತವೆ ಒಂದು ವೀರ್ಯದ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ, ನಿಮ್ಮ ಈ ವೃಷಣದ ಹೆಲ್ತಿಗೆ ಎಕ್ಸೆಟ್ರಾ. ಸೊ ಯಾವಾಗ ಈ ಪ್ರೊಸ್ಟಟೈಟಿಸ್ ಆಗುತ್ತೆ ಕೆಲವೊಂದ್ಸಲ ಪೇಷಂಟಿಗೆ ಸೆಕ್ಷುವಲ್ ಡಿಸ್ಫಂಕ್ಷನ್, ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ಬೋದು, ನಿಮಿರು ದೌರ್ಬಲ್ಯ ಕಾಣಿಸ್ಕೊಳ್ಬಹುದು. ಇವು ದೀರ್ಘಕಾಲದಿಂದ ನಿಮಗೆ ಪ್ರೊಸ್ಟಟೈಟಿಸ್ ಇತ್ತು ಅಂದಾಗ ಕೆಲವೊಂದ್ಸಲ ಪೇಷಂಟ್ಸ್ ಅಲ್ಲಿ ನಾವು ಈ ರೀತಿ ಲಕ್ಷಣಗಳನ್ನು ಸಹ ನೋಡಬಹುದು. ಸೊ ನಿಮ್ಮ ಡಾಕ್ಟರ್ ನಿಮಗೆ ಕೆಲವೊಂದು ಬ್ಲಡ್ ಟೆಸ್ಟ್ ಅನ್ನ ಹೇಳ್ಬೋದು, ನಿಮ್ಮ ಡಾಕ್ಟರ್ ಪ್ರೊಸ್ಟೇಟ್ ಅನ್ನ ಎಕ್ಸಾಮಿನ್ ಮಾಡ್ಕೊಂಡು ನೋಡ್ಬೋದು
ನೋಡ್ಬೋದು ಹೇಗಿದೆ ಪ್ರೋಸ್ಟೇಟು, ಎನ್ಲಾರ್ಜ್ ಆಗಿದೆಯಾ ಅಂತ ಎಲ್ಲ. ಕೆಲವೊಂದ್ಸಲ ಪ್ರೋಸ್ಟೇಟಿಗೆ ಮೆಸಾಜ್ ಮಾಡಿ ಆಮೇಲೆ ನಿಮಗೆ ಯೂರಿನನ್ನು ಪಾಸ್ ಮಾಡೋಕ್ಕೆ ಹೇಳ್ಬೋದು, ಆ್ಯಂಡ್ ಆವಾಗ ಆ ಯೂರಿನನ್ನು ಟೆಸ್ಟ್ ಮಾಡಲಿಕ್ಕೆ ನಿಮ್ಮ ಡಾಕ್ಟ್ರು ಹೇಳ್ತಾ ಇರ್ಬೋದು. ಅಥವಾ ಕೆಲವೊಂದ್ಸಲ ಎಲ್ಲಿ ಅಲ್ಟ್ರಾಸೌಂಡು, MRI ಎಕ್ಸೆಟ್ರಾ ಸ್ಕ್ಯಾನಿಂಗನ್ನು ಹೇಳ್ಬೋದು. ಯುನೋ ಇವೆಲ್ಲದರಿಂದ ನಾವು ನಿಮಗೆ ಅಲ್ಲಿ ಇನ್ಫೆಕ್ಷನ್ ಇದೆಯಾ ಎಕ್ಸೆಟ್ರಾ ಅನ್ನ ಪತ್ತೆ ಹಚ್ಕೊಳ್ಬೋದು. ಸಪೋಸ್ ನಿಮಗೆ ಅಲ್ಲಿ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾಯಿತು ಅಂದಾಗ ನಿಮ್ಮ ಡಾಕ್ಟರ್ ಏನು ಮಾಡ್ತಾರೆ, ನಿಮ್ಮ ಲಕ್ಷಣಕ್ಕೆ ತಕ್ಕ ಹಾಗೆ ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಎಸ್, ಡೆಫಿನೆಟ್ಲಿ ನಾವು ಆ್ಯಂಟಿಬಯೋಟಿಕ್ಸನ್ನು ಹಾಕಬೇಕಾಗತ್ತೆ, ಯಾಕಂದರೆ ಮೇನ್ಲಿ ಇದು ಬ್ಯಾಕ್ಟೀರಿಯಾದಿಂದ ಆಗಿರೋದಿರುತ್ತೆ. ಸೊ ನಿಮ್ಮ ಡಾಕ್ಟರ್ ನಿಮಗೆ ಎಷ್ಟು ಸಿವಿಯರ್ ಇನ್ಫೆಕ್ಷನ್ ಇದೆ ಅದರ ಮೇಲೆ ನಿಮಗೆ 7 ಡೇಸೋ 10 ಡೇಸೋ 5 ಡೇಸೋ ಯುನೋ ಆ್ಯಂಟಿಬಯೋಟಿಕ್ಕನ್ನು ಕೊಡ್ಬೋದು. ಪೇನ್ ಇದ್ದರೆ ಪೇನ್ ಕಿಲ್ಲರ್ಸನ್ನು ಕೊಡ್ತಾ ಇರ್ತಾರೆ. ಅಲ್ಲಿ ಸ್ವೆಲ್ಲಿಂಗ್ ಎಕ್ಸೆಟ್ರಾ ಇತ್ತು ಅಂದರೆ ಸ್ವೆಲ್ಲಿಂಗ್ ಕಡಿಮೆ ಮಾಡುವಂಥ ಔಷಧಿಯನ್ನು ಕೊಡ್ತಾರೆ. ಅಲ್ಫಾ ಬ್ಲಾಕರ್ಸ್ ನಿಮ್ಮ ಈ ಮೂತ್ರಕೋಶವನ್ನು ರಿಲ್ಯಾಕ್ಸ್ ಮಾಡೋಕ್ಕೆ, ಸರಿಯಾಗಿ ಯೂರಿನ್ ಪಾಸ್ ಮಾಡಲಿಕ್ಕೆ ಹೆಲ್ಪ್ ಆಗುವಂಥ ಔಷಧಿಯನ್ನು ಕೊಡ್ತಾ ಇರ್ತಾರೆ. ನೀವು ಕೆಲವೊಂದು ಥಿಂಗ್ಸನ್ನು ಮಾಡ್ಬೋದು. ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದೀರಾ, ನಿಮಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾರೆ ಅಂದಾಗ ನೀವು ಈ STDs ಲೈಂಗಿಕವಾಗಿ ಹರಡುವಂಥ ರೋಗಗಳ ಟೆಸ್ಟನ್ನು ಒಂದ್ಸಲ ಮಾಡ್ಕೊಳ್ಬೇಕು. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ನಿಮಗೆ ರಿಪೀಟೆಡ್ಲಿ ಆಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟ್ರನ್ನು ಭೇಟಿ ಆಗಬೇಕು. ನಿಮಗೆ ಶುಗರ್ ಎಕ್ಸೆಟ್ರಾ ಇದೆ ಅಂದಾಗ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಶುಗರ್ ಲೆವೆಲ್ಸನ್ನು. ಯಾಕಂದರೆ ಇದು ನಿಮ್ಮ ಬಾಡಿಯಲ್ಲಿ ಎಲ್ಲೇ ಉರಿಯೂತವಿರಲಿ ಅದನ್ನು ವರ್ಸನ್ ಮಾಡೋಕ್ಕೆ ಈ ಶುಗರ್ ಲೆವೆಲ್ಸ್, ಹೆಚ್ಚಿಗೆ ಶುಗರ್ ಲೆವೆಲ್ಸ್ ಹೆಲ್ಪ್ ಮಾಡ್ತಾ ಇರ್ತವೆ. ಸೊ ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು. ನಿಮ್ಮ ವೇಟ್ ಎಕ್ಸೆಟ್ರಾ ಹೆಚ್ಚಿಗೆ ಇತ್ತು ಅಂದಾಗ ನೀವು ಆ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದು. ನಿಮ್ಮ ಈ ಪೆಲ್ವಿಕ್ ಫ್ಲೋರಿನ ಎಕ್ಸಸೈಸ್ ಮಾಡೋದು, ಕೀಗಲ್ಸ್ ಎಕ್ಸಸೈಸ್. ಇದರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋವನ್ನೇ ಮಾಡಿದ್ದೇನೆ. ಈ ಕೀಗಲ್ ಎಕ್ಸಸೈಸ್ ನಿಮ್ಮ ಅಲ್ಲಿರುವಂಥ ಸ್ನಾಯುಗಳನ್ನು ಅದು ಸ್ಟ್ರೆಂಥನ್ ಮಾಡುತ್ತೆ, ಟೈಟ್ ಮಾಡುತ್ತೆ. ಸೊ ದ್ಯಾಟ್ ನಿಮಗೆ ಈ ಪ್ರೋಸ್ಟೇಟಿಗೆ ಒಂದು ಸಪೋರ್ಟ್ ಕೊಡೋದಾಗಲಿ, ಅಲ್ಲಿರುವಂತಹ ಈ ಪಸ್ ಎಕ್ಸೆಟ್ರಾ ಅಥವಾ ಅಲ್ಲಿರುವಂಥ ಉರಿಯೂತವನ್ನು ಹೊರ ತೆಗಿಲಿಕ್ಕಾಗಲಿ ಇವೆಲ್ಲ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ ಎಕ್ಸಸೈಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈ ರೀತಿ ಎಕ್ಸಸೈಸನ್ನು ನಿಮ್ಮ ಎಕ್ಸಸೈಸ್ ರುಟೀನಿಗೆ ಅಳವಡಿಸ್ಕೊಳ್ಳೋದು, ಒಂದು ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳೋದು, ಆ್ಯಂಡ್ ಈ ರೀತಿ ಲಕ್ಷಣಗಳು ಬಂತು ಅಂದಾಗ ನಿರ್ಲಕ್ಷಿಸಿದೆ ಅದನ್ನು ಸಹಿಸ್ಕೊಳ್ತಾ ಇರೋದು. ಮತ್ತು ಅದನ್ನು ಪ್ರತಿ ಸಲ ಬಂದಾಗಲೂ ಆ ಮೆಡಿಸಿನ್ ತೊಗೊಂಡೆ ಫಾರ್ಮಸಿಗೆ ಹೋಗ್ಕೊಂಡು ಆ್ಯಂಡ್ ಅದನ್ನು ನಿಗ್ಲೆಕ್ಟ್ ಮಾಡಿದೆ. ಹೀಗೆ ಮಾಡೋ ಬದಲು ಒಂದ್ಸಲ ಡಾಕ್ಟ್ರಿಗೆ ಹೋಗಿ ತೋರಿಸ್ಕೊಂಡಾಗ ನಿಮಗೆ ಡಾಕ್ಟರ್ ಕರೆಕ್ಟಾದಂಥ ಔಷಧಿಯನ್ನು ಕೊಟ್ಟು ಟ್ರೀಟ್ ಮಾಡಿದಾಗ ಚಾನ್ಸಸ್ ಆಫ್ ನಿಮಗೆ ಮತ್ತೆ ಪದೇ ರೀತಿ ಎಪಿಸೋಡ್ಸ್ ಆಗೋದನ್ನು ನಾವು ತಡಿಬೋದು. ಆ್ಯಂಡ್ ಆಲ್ಸೋ ಅದರ ಕಾಂಪ್ಲಿಕೇಶನ್ಸನ್ನು ಸಹ ತಡೆಬೋದು. Okay, so that was in the brief about prostatitis. Thank you so much for watching the video. Please like, share and subscribe the channel. Thank you.